ನಮಸ್ಕಾರ, ಶಿವ ಆರ್ ಕೆ ಬ್ಲಾಗ್ಸ್ ಚಾನಲ್ಗೆ ಸ್ವಾಗತ. ತಮ್ಮನೇಲಿ ನೋಡಿ ಬಂದ್ರಿ ನೀವು ಗಣಪತಿ ಮೂರ್ತಿ ಮಾಡಿದ್ದ ಅಂದ್ರ ಪೇಂಟಿಂಗ್ ಮಾಡಿದ್ದ ಹೆಂಗ್ ಪೇಂಟಿಂಗ್ ಮಾಡಿದ್ದ ಏನಿಲ್ಲ ಅಂತ ನೋಡಕ್ ಬಂದಿರಿ. ಸೊ ಯಾರಾದ್ರೂ ಚಾನಲ್ಗೆ ಹೊಸದಾಗಿ ಬಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ರಿ, ಬೆಲ್ ಐಕಾನ್ ಆಲ್ ಅಂತ ಕ್ಲಿಕ್ ಮಾಡ್ಕೊಡ್ರಿ. ಇನ್ನೊಂದ್ಸಲ ಏನು ಗಣಪತಿ ಮೂರ್ತಿ ವಿಡಿಯೋ ಮಾಡ್ತೀನಲ್ಲ ಅದ್ರದ್ದು ನೀವು ನೋಡಬಹುದು. ವಿಡಿಯೋ ಸ್ಟಾರ್ಟ್ ಮಾಡ್ರಿ. ಸ್ಟಾರ್ಟ್ ಮಾಡೋಕ್ಕಿಂತ ಮೊದ್ಲ ಅದು ಗಣಪತಿ ಐತಲ್ಲ ಮಣ್ಣಿಂದ ಪೂರ್ತಿ ಮಾಡಿದ್ದದ, ಕೈಲಿ ಮಾಡಿದ್ದ, ಯಾವ್ದು ಹಚ್ಚಲ್ಲ, ನಾನ ಮಾಡಿದ್ದದ. ಮತ್ತ ಪೇಂಟಿಂಗ್ ಆಯ್ತು ಎಲ್ಲ ನಾನ ಮಾಡಿದ್ದದ. ನಮ್ಮನಿಗಂತ ಮಾಡ್ಕೊಂಡಿದ್ದೆ ಗಣಪತಿನ, ಬೇರೆಯವ್ರಿಗೂ ಮಾರಾಕ ಕೊಡ್ತಿದ್ದೆ. ಸೊ ಈಗ ಕೆಲವು ಕಾರಣಾಂತರಗಳಿಂದ ಆಗ್ಲಿಲ್ಲ. ಈ ವರ್ಷ ಮಾಡ್ಬೇಕಂತ ಅದನ್ನ ನೋಡೋಣ ಏನಾಗ್ತೈತೆ ಅಂತ ಹೇಳಿ ಗಣಪತಿ ಮಾಡಿ ಮತ್ತೆ ಬೇರೆ ಕಡೆ ಎಲ್ಲ ಮಾರೋದಕ್ಕ. ಇದು ಹೋದ ವರ್ಷದ ವಿಡಿಯೋ ಇದೆ, ಈ ವರ್ಷ ಅಪ್ಲೋಡ್ ಮಾಡಕೊಂತೀನಿ. ಅವಾಗ ಇನ್ನೂ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದಿಲ್ಲ. ನಾನು ಗಣಪತಿ ಮಾಡಿದ್ದೆ ಹೆಂಗ, ಅದು ಮಣ್ಣಿಂದ ಯಾವ ರೀತಿ ಮಾಡೋದು, ಮತ್ತೆ ನಾನು ಪೂರ್ತಿ ಕೈಲೇನ ಮಾಡಿದ್ದೆ ಇದು ಮಣ್ಣಿಂದ. ನನಗೆ ಗಣಪತಿ ಮಾಡೋದಂದ್ರೆ ಬಹಳ ಒಂಥರ ಇಂಟ್ರೆಸ್ಟ್ ಬಹಳ ಅದ. ಗಣಪತಿ ಮಾಡೋದಂದ್ರೆ ಮತ್ತೆ ಪೇಂಟಿಂಗ್ ಮಾಡೋದಾಗಿರ್ಬೋದು, ಡ್ರಾಯಿಂಗ್ಸ್ ಆಗಿರ್ಬೋದು, ಈ ತರ ಬಹಳ ಇಂಟ್ರೆಸ್ಟ್. ನಿಮ್ಗೇನಾದ್ರೂ ಗಣಪತಿ ಇದು ಮೂರ್ತಿ ಇಷ್ಟ ಆದ್ರೆ ಒಂದ್ ಲೈಕ್ ಮಾಡ್ರಿ, ಮತ್ತೆ ಬೇರೆಗೂ ಶೇರ್ ಮಾಡ್ರಿ. ಬರೀ ವಿಡಿಯೋ ಸ್ಟಾರ್ಟ್ ಮಾಡೋಣ ಈಗ. ಮಣ್ಣಿಂದ ಮಾಡಕ್ ಗಣಪತಿ ಮೂರ್ತಿ ಅಲ್ಲಿ ಇಲ್ಲಿ ಬಿರುಕು ಹೊಡೆದಿರ್ತೈತಿ. ಅದನ್ನೆಲ್ಲ ಪ್ಯಾಚ್ ಎಲ್ಲ ತುಂಬ್ಕೋಬೇಕಂದ್ರ ಫಸ್ಟ್ ವಾಲ್ಕೆರರ್ ಆಗ್ಲಿ ಅಥವಾ ಪ್ರೈಮರ್ ಆಗ್ಲಿ ಗಟ್ಟಿಯಾಗಿರೋದು ಹಚ್ಬೇಕ. ಅದನ್ನ ಈಗ ಮಾಡೋಣ ಗಣಪತಿಗೆ. ಇಲ್ಲಿ ನೋಡ್ಬೋದು, ಇಲ್ಲೆಲ್ಲ ಬಿರುಕು ಹೊಡೆದ್ ಬಿಟ್ಟೈತಿ. ಇಲ್ಲೇ ಮತ್ತ ಅದಿಲ್ಲೆಲ್ಲ ಇಲ್ಲೇ ಪಾದದ ಕಡೆ, ಆಮೇಲೆ ಇಲ್ಲಿ ಕಾಣುತ್ತಲ್ಲ ಇಲ್ಲೆಲ್ಲ ಬಿರುಕು ಹೊಡೆದೈತಿ. ಆಮೇಲೆ ಅಲ್ಲೆಲ್ಲೇ ಸಣ್ಣ ಪುಟ್ಟ ಎಲ್ಲ ಬಿರುಕು ಹೊಡೆದವು. ಅದು ಎಲ್ಲ ವಾಲ್ಕೆರ್ ಅಥವಾ ಇಲ್ಲಾಂದ್ರೆ ಪ್ರೈಮರ್ ಒಳಗ ಎಲ್ಲ ಕವರ್ ಆಗ್ತೈತಿ. ಅದು ಇದನ್ನ ಯಾಕೆ ಇಲ್ಲಿಟ್ಟೇನೆ ಅಂದ್ರೆ ಬಿಸಿಲಿಗೆ ಒಂದ್ ಸ್ವಲ್ಪ ಕರೆಕ್ಟಾಗಿ ಒಣಗ್ಲಿ ಅಂತಾನ ಇಲ್ಲಿಟ್ಟೇನೆ ನಾನು ಗಣಪತಿನ. ಬಿಸಿಲಿಗೆಲ್ಲ ಒಣಗೈತಿ. ಒಣಗಿದ್ಮೇಲೆ ನಾ ಇದೆಲ್ಲ ಈ ತರ ಎಲ್ಲ ಬಿರುಕು ಬಿಟ್ಟಿದ್ದು, ಈ ತರ ಎಲ್ಲ ಬಿರುಕು ಬಿಟ್ಟಿದ್ದು. ಗಣಪತಿಗೆಲ್ಲ ಪ್ಯಾಚ್ ವರ್ಕ್ ಆಗೈತಿ. ಮತ್ತೆ ಅದಕ್ಕೆ ಈ ಪ್ರೈಮರ್ ಹೆಂಗ್ ಕೊಡ್ಬೇಕನ್ನೋದ ಈಗ ವಿಡಿಯೋ ಮುಂದೆ ನೋಡ್ಬೋದು ನೀವು. ಇದೇ ರೀತಿಯಾಗಿ ಇಲ್ಲೆಲ್ಲ ನೈಸ್ ಮಾಡೀನಿ ಗಣಪತಿದೆಲ್ಲ. ಇದೆಲ್ಲ ತೆಗ್ಗ ದಿಬ್ಬ ಎಲ್ಲ ಕಾಣೋದಿದ್ದು. ಒಂದು ಸಣ್ಣ ಪಾಲಿಶ್ ಪೇಪರ್ ತೊಗೊಂಡೆ ಈ ಥರದೊಂದು ಪಾಲಿಶ್ ಪೇಪರ್, ಅದನ್ನ ನೈಸ್ ಇರಬೇಕು, ಭಾಳ ನೈಸ್ ಇರೋ ಅಂಥದ್ದು ಪಾಲಿಶ್ ಪೇಪರ್ ತೊಗೊಂಡು ಅದನ್ನ ತಿಕ್ಕಿ ನೈಸ್ ಮಾಡಕ್ ಹೋಗ್ತೀನಿ. ಈ ರೀತಿ ಜಾಸ್ತಿ ತಿಕ್ಕಂಗಿಲ್ಲ, ಇದನ್ನ ಸ್ಮೂತ್ ಆಗೋ ಮಟನ ತಿಕ್ಕದ. ಹಂಗ ಗಣಪತಿ ನೋಡ್ಬೋದು, ಇಲ್ಲಿ ಡಿಂಪಲ್ ಐತಿ. ಡಿಂಪಲ್ ಬಿದ್ದಿರ ಗಣಪ ಈ ರೀತಿ ತಿಕ್ಬೇಕು. ಮತ್ತು ಆಮೇಲೆ ಈ ರೀತಿ ಒರೆಸ್ಬೇಕು, ಅಂದ್ರೆ ನೈಸ್ ಆಗ್ಬಿಡ್ತೈತೆ ಅದು ಅಲ್ಲೇ. ಗಣಪತಿ ಮೈ ಬಣ್ಣದ ಕಲರ್ ಒಂದ್ ಸ್ವಲ್ಪ ಚೆಕ್ ಮಾಡಕಂತಂದು ಒಂದ್ ಸ್ವಲ್ಪ ಹಚ್ಬಿಟ್ಟೆ ನಾನು. ಆಲ್ಮೋಸ್ಟ್ ಅರ್ಧ ಹಚ್ಬಿಟ್ಟೇನಿ ಗಣಪತಿ ಮುಖಕ್ಕೆ. ಇನ್ನು ಉಳಿದಿದ್ದು ಹಚ್ಚೋದೈತಿ, ಅದನ್ನ ಕಂಟಿನ್ಯೂ ಮಾಡ್ತೇನೆ.
ನೋಡ್ಬೋದು ಗಣಪತಿ ಕಲರ್ ಈಗ ಪೂರ್ತಿ ಹಚ್ಚಿನ ಸ್ಕಿನ್ ಕಲರ್. ಅದು ಪೂರ್ತಿ ಡ್ರೈ ಆಗಮಟ ಅಂದ್ರೆ ಪೂರ್ತಿ ಒಣಗಮಟನ ಅದನ್ನ ಹಂಗ ಬಿಡ್ಬೇಕು. ಒಣಗಿದ ಮೇಲೆ ನಿಮ್ಗೆ ಆಮೇಲೆ ಹೇರ್ ಕಲರ್, ಆಮೇಲೆ ಈ ಧೋತಿದ ಕಲರ್, ಆಮೇಲೆ ಕೆಳಗಿಲ್ದ ಪ್ಲೇಟ್ ಇರ್ತದಲ್ಲ ಅದ್ರ ಕಲರ್ ಹೊಡೆಯೋದು. ಈಗ ಫಸ್ಟ್ ಸ್ಕಿನ್ ಕಲರ್ ಪೂರ್ತಿ ಒಣಗಾಕ್ ಬಿಡೋದು. ಇದನ್ನ ಒಂದು 10-15 ನಿಮಿಷ ವೇಟ್ ಮಾಡ್ಬೇಕು. ಈ ಡಿಂಪಲ ಭಾರಿ ಚಂದ ಕಾಣವಂತವ ಇವು, ಈ ಸೈಡ್ ಮತ್ತೆ ಈ ಸೈಡ್. ನಮ್ ಗಣಪ ಹೆಂಗ ಏನಂತ ದಯವಿಟ್ಟು ಕಮೆಂಟ್ನಾಗ ಹೇಳ್ರಿ. ಈ ತರ ಪೇಂಟಿಂಗ್ ಶೇಡಿಂಗ್ ಮಾಡೋದಿರುತ್ತೆ, ಆ ಶೇಡಿಂಗ್ ಮಾಡೋದು ಸಹಿತ ಆತ ಇಲ್ಲಿ ನೋಡ್ಬೋದು ನೀವು. ಈ ತರ ಶೇಡಿಂಗ್ ಇಲ್ಲೇ ಈ ತರ ಮೈಗೆ ಬಣ್ಣದ ಕಲರ್ ಕೊಡೋದಿರುತ್ತೆ, ಅದು ಶೇಡಿಂಗ್ ಆಯ್ತು. ಧೋತಿದೊಂದು ಕಲರ್ ಕೊಟ್ಟಿದ್ದಾತ. ನೆಕ್ಸ್ಟ್ ಕೂದ್ಲಕ್ಕೆ ಒಂದು ಕಲರ್ ಕೊಡ್ತೇನೆ. ಇಲ್ಲಿ ಹೋದನು ನೀವು ಇಲ್ಲಿ ನೋಡ್ಬೋದು. ಆಲ್ಮೋಸ್ಟ್ ಆಲ್ ಕಣ್ಣಿಂದು ಸಹಿತ ಹೊಡೆದಾಯ್ತು. ಇನ್ನು ಲೆನ್ಸ್, ಕಣ್ಣಿನ ಲೆನ್ಸ್ ಅಷ್ಟು ಹೊಡಿಬೇಕು ಕಲರ್ನ. ಪೂರ್ತಿ ಸ್ಕಿನ್ ಕಲರ್ ಆಗೈತಿ. ಇಲ್ಲಿ ಯಾಕೆ ಈ ತರ ಆಗೈತೆ ಅಂದ್ರೆ ಈಗ ಹೊಸದಾಗಿ ಹೊಡೆದೀನಿ. ಮತ್ತೆ ಅದೊಂದು ಸ್ವಲ್ಪ ಒಣಗಬೇಕು. ಒಣಗಿದ ಮೇಲೆ ಕರೆಕ್ಟ್ ಆಗ್ತೈತೆ ಅದು. ಕಣ್ಣು ಸತಿ ಬಿಡಿಸೀನಿ. ಆಮೇಲೆ ಈಗ ಹುಬ್ಬು ಒಂದು ಬಿಡಿಸೋದೈತಿ ಗಣಪತಿಗೆ. ಎಲ್ಲ ಕರೆಕ್ಟಾಗಿ ಬಿಡ್ಸೀನಿ. ನೀಟಾಗೈತೆ ಅಂತ ನಾ ಅನ್ಕೊಂಡನಿ. ಹೆಂಗಾಗೈತಿ ಏನೋ ಕಮೆಂಟ್ ಮಾಡ್ಬೋದು ನೀವು. ಹೆಂಗಾಗಿತ್ತೆ ಗಣಪ? ಸೂಪರ್ ಅಲ್ಲ?